ॐ स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। यथाग्निर्दाहिका शक्तिः रामकृष्णे स्थिता हि या सर्वविद्यास्वरूपां तां शारदां प्रणमाम्यहम्। नमः श्रीयतिराजाय विवेकानन्दसूरये सच्चित्सुखस्वरूपाय स्वामिने तापहारिणे। We are facing present situation. ಈಗಿನ ಪರಿಸ್ಥಿತಿ ವೈಶ್ವಿಕ ಪರಿಸ್ಥಿತಿಯನ್ನು ನೋಡಿದ್ರೆ ಕೊರೋನಾದು ಒಂದು ವಿಶೇಷವಾಗಿ ನಾವೆಲ್ಲ ಫೇಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದಿಸ್ ಕ್ರೈಸಿಸ್ ಈಸ್ ನಾಟ್ ಗೋಯಿಂಗ್ ಟು ಎಂಡ್ ಇನ್ ಎ ಸ್ಮಾಲ್ ವೇ. ದೇರ್ ಆರ್ ಓನ್ಲಿ ಟೂ ಆಲ್ಟರ್ನೇಟಿವ್ಸ್ ಫಾರ್ ಅಸ್. ವಿ ಹ್ಯಾವ್ ಟು go through the ordeal like all others, no exception. Everybody, monks and all these who have renounced, who have not renounced, whoever are there on the earth as human, may have to face the ordeal. Either something vaccine or medicine must save us, or we must pass through the things and acquire the immunity power to survive. This is the present condition. And why this? Why such a thing has happened? We all know in our hearts. We have gone too far from the nature. Nature, we have thrown assault on the nature, and it is very difficult to bear. With few things, ಕೆಲವೇ ವಿಷಯಗಳು, ಟಿ ವಿ ಒಂದು ಮೊಬೈಲು, ಕಂಪ್ಯೂಟರ್ಸು, ಸ್ಪೇಸ್ ಸೆಟ್ಲೈಟ್ಸು, ಇದೆಲ್ಲ ಒಂದು 4 ಇಟ್ಕೊಂಡು ನಾವು ಜಗತ್ತು ತುದಿಲ್ಲೇ ಇದ್ಬಿಟ್ಟಿದ್ದೀವಿ ಅಂದ್ಕೊಂಡ್ಬಿಟ್ಟಿದ್ವಿ. ಎಲ್ಲರೂ ಧನದ ಹಿಂದೆ ಮತ್ತು ಎಂಜಾಯ್ಮೆಂಟ್ಸ್ ಬಿಹೈಂಡ್ ದ ಎಂಜಾಯ್ಮೆಂಟ್ಸ್ ಎಲ್ಲರೂ ಓಡ್ತಾಯಿದ್ರು. ಎಲ್ಲ ನಾನು ಯಾರು, ಯಾಕಿದ್ದೀನಿ, ಏನು ಎಲ್ಲ ಮರ್ತುಬಿಟ್ಟಿದ್ರು. ಇವಾಗ ನಮ್ಮ ಹಿಸ್ಟ್ರಿ ನೋಡ್ಕೊಂಡು ಬಂದರೆ, ಸಹಸ್ರಾರು ವರ್ಷಗಳಿಂದ ನೋಡ್ಕೊಂಡು ಬರ್ತಾಯಿದ್ರೆ ನಮಗೊಂದು ಗೋಚರ ಆಗುತ್ತೆ. ಇದೇ ಥರ ಪರಿಸ್ಥಿತಿಗಳು ಎಷ್ಟೋ ಸರ್ತಿ ಬಂದು ಹೋಗಿದೆ. ಆಲ್ಮೋಸ್ಟ್ ದಿ ಹ್ಯೂಮನ್ ಎಕ್ಸಿಸ್ಟೆನ್ಸ್ ವಾಸ್ ಆನ್ ದಿ ವರ್ಜ್ ಆಫ್ ಕಂಪ್ಲೀಟ್ ಎರಾಡಿಕೇಶನ್. ಸಂಪೂರ್ಣವಾಗಿ ಮಾನವ ಕುಲವೇ ನಾಶವಾಗುವಂಥ ಪರಿಸ್ಥಿತಿಗಳು ಬಹಳ ಬಂದಿವೆ. ರೋಗಗಳಾಗಲಿ, ಯುದ್ಧಗಳಾಗಲಿ, ಈ ಥರದ್ದೆಲ್ಲ ಬಂದು, ಅದು ಒಂದು ಬ್ಯಾಲೆನ್ಸಿಂಗ್ ಫ್ಯಾಕ್ಟರ್ ಇರುತ್ತೆ. ನೇಚರ್ ಹ್ಯಾಸ್ ಟು ಬ್ಯಾಲೆನ್ಸ್. ಇವಾಗ 800 crores ಈಸ್ ಅವರ್ ಇಂಡಿಯನ್ ಟೋಟಲ್ ವರ್ಲ್ಡ್ ಪಾಪ್ಯುಲೇಷನ್. ಆ್ಯಂಡ್ ನಾವು ಪ್ರತಿಯೊಬ್ಬರೂ ಎಲ್ಲ ರೀತಿಯಿಂದ ಪ್ರಕೃತಿಗೆ ಹಾನಿ ಮಾಡ್ತಾ ಇದ್ದೀವಿ. ಒಂದು ಸೊಳ್ಳೆಗೆ ಇರಕ್ಕೆ ಕೊಡ್ತಾ ಇಲ್ಲ, ಯಾವುದೇ ಒಂದು ಪ್ರಾಣಿಗಳಿಗೆ ಸ್ಥಾನ ಇಲ್ಲ. ಎಷ್ಟೊಂದು ನಾವು ಚಿಕ್ಕಂದಲ್ಲಿ ನೋಡಿರೋ ಹಕ್ಕಿಗಳು ಈಗ ಯಾವುದು ನಮ್ಗೆ ಕಾಣೋದೇ ಇಲ್ಲ. ಕಾಡೆಲ್ಲ ನಾಶವಾಗಿಬಿಟ್ಟಿದೆ. ಸೊ ಈ ಪರಿಸ್ಥಿತಿಯಲ್ಲಿ ನಾವು ಹೇಗೆ ವರ್ತಿಸಬೇಕು ನಮ್ಗೆ ಗೊತ್ತಾಗದೇ ಇದ್ದರೆ ಪ್ರಕೃತಿ ಸುನಾಮಿ ಅದು ಇದು ಎಷ್ಟೋ ಒಂದು ಸಿಗ್ನಲ್ ಕೊಟ್ಟಳು. ಇವಾಗ ಶಿ ಹಸ್ ಟೇಕನ್ ದಿಸ್ ಫಾರ್ಮ್ ಆಫ್ ಕಂಟ್ರೋಲಿಂಗ್ ದಿ ಹ್ಯೂಮನ್ ಮೈಂಡ್ಸ್. ಎವ್ರಿಬಡಿ ಈಸ್ ಅವೇಕ್ನಿಂಗ್ ಟು ದಿ ನ್ಯೂ ಅಂಡರ್ಸ್ಟ್ಯಾಂಡಿಂಗ್. ನಾವು ಏನೇನು ಮಾಡಿದ್ದು ಇಷ್ಟು ವರ್ಷಗಳಲ್ಲಿ, ನೂರಾರು ವರ್ಷಗಳಿಂದ ಆ ಸೈನ್ಸ್ ಡೆವಲಪ್ಮೆಂಟು, ಟೆಕ್ನಾಲಜಿಕಲ್ ಡೆವಲಪ್ಮೆಂಟು, ನಾವೆಲ್ಲೂ ಇಲ್ಲ ಜಗತ್ತಲ್ಲಿ. ಪ್ರಕೃತಿ ಮುಂದೆ ನಾವು ಏನೂ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ನಮ್ಮದು ಮಾನವ ಶರೀರ ನಮ್ಗೆ ಕೊಟ್ಟಿರೋದು ಏನೋ ಒಂದು ಪ್ರಾಪ್ತಿ ಮಾಡೋಕ್ಕೆ. ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಋಷಿಮುನಿಗಳು ಯಾವುದಕ್ಕೂ ಕಡಿಮೆ ಇರಲಿಲ್ಲ. ಅವರೆಷ್ಟು ಸುಂದರವಾಗಿ ಆ ಜೀವನವನ್ನು ನಡೆಸಿದ್ರು. ಪ್ರಕೃತಿಗೆ ಹೊಂದ್ಕೊಂಡು ನಡೆಯೋದು.
ಅಗ್ರಿಕಲ್ಚರು, ಹೌಸಿಂಗು ಎಲ್ಲ ಇತ್ತು. ಮೆಟಲರ್ಜಿ, ಅಸ್ತ್ರಶಸ್ತ್ರಗಳು ನಮ್ಮ ಹತ್ರ ಇಲ್ಲದೇ ಇರೋದು ಏನೂ ಇರಲಿಲ್ಲ. ಬಟ್ ಪ್ರಕೃತಿ ವಿರುದ್ಧ ಆಗೋವಂಥದ್ದು ಯಾವುದೂ ಇಟ್ಕೊಳ್ಳಿಲ್ಲ. ಪ್ರಕೃತಿ ವಿರುದ್ಧ ಏನಾನೇ ಆಗ್ತಾ ಇದೆ ಅಂದರೆ ಅದನ್ನು ನೋಡು, ಬೇಡ ಬೇಡ. ಈವನ್ ಎಟ್ ದ ಬಿಗಿನಿಂಗ್ ಆಫ್ ದಿಸ್ 1900s, many philosophers, many sages, saints requested, don't go ahead with the technological development. One day it will be harmful to human life. We went on developing now. We have come to the stage of now ಎಲ್ಲರಿಗೂ ಮನೆಯಲ್ಲಿ ವಿಶ್ವ ಆಶ್ಚರ್ಯವಾಗುತ್ತೆ. ಯಾವುದೇ ಒಂದು ಯಾರೇ ಬೇಡ್ಕೊಳ್ಳಿ, ಸಂತರು ಬಂದು ಬೇಡ್ಕೊಳ್ಳಿ, ಭಗವಂತನೇ ಕೆಳಗಡೆ ಇಳಿದು ಬರಲಿ, ಮನುಷ್ಯರು ಮಾತು ಕೇಳಲ್ಲ. ವಿವೇಕಾನಂದರು, ರಾಮಕೃಷ್ಣರು, ಒನ್ ಆಫ್ ದಿ ಗ್ರೇಟೆಸ್ಟ್ ಅವತಾರಸ್. ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ನಮ್ಮ ಹಿಸ್ಟ್ರಿನ ನಾವು ರೀಸೆಟ್ ಮಾಡಿಕೊಂಡ್ರೆ ಮಹಾಭಾರತ, ಕೃಷ್ಣನ ಟೈಮು, ಮಹಾಭಾರತದಿಂದ ಬುದ್ಧನವರೆಗೂ ಒಂದು ಸೆಕ್ಷನ್ನು, ಬುದ್ಧನಿಂದ ಇವಾಗ ನೆಕ್ಸ್ಟು ರಾಮಕೃಷ್ಣರವರೆಗೂ ಒಂದು ಸೆಕ್ಷನ್ನು, ರಾಮಕೃಷ್ಣನಿಂದ ಇನ್ನೊಂದು ಹೊಸ ಯುಗವೇ ಆರಂಭವಾಗಿದೆ. ಅದು ಅತಿ ಸೂಕ್ಷ್ಮ ದೃಷ್ಟಿಯಲ್ಲಿ ನೋಡಿದ್ರೆ ಮಾತ್ರ ನಮ್ಗೆ ಗೊತ್ತಾಗತ್ತೆ. ಕೃಷ್ಣ ಆದಮೇಲೆ ರಾಮಕೃಷ್ಣರೇ ಮೇಜರ್. ಅಂದರೆ ವಿಶ್ವದ ಪರಿವರ್ತನೆ. ಎಷ್ಟೋ ಆಚಾರ್ಯರು ಬಂದರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಅವರು ಇವರು ಎಷ್ಟೋ ಜನ ಆಚಾರ್ಯರು, ಸಂತರೆಲ್ಲ ಬಂದರು. ಆ ರೀಜನ್ಗೆ, ಆ ಪಂಗಡಕ್ಕೆ ಏನೋ ಕೊಟ್ಟು ಹೋದರು, ಆಶ್ರಯ ಕೊಟ್ಟರು, ಏನೇನೋ ಫಿಲಾಸಫೀಸ್ ಕೊಟ್ಟರು. ಬಟ್ ವಿಶ್ವವನ್ನು ಪರಿವರ್ತನೆ ಮಾಡೋ ಅಂಥದ್ದು, ಎಲ್ಲ ಜನಾಂಗವನ್ನು, ಎಲ್ಲೆಲ್ಲಿ ಯಾರ್ಯಾರು ಇದ್ದಾರೋ ಮನುಷ್ಯರಂತ ಅವನ್ನೆಲ್ಲ ಒಂದು ಮಾರ್ಗದಲ್ಲಿ ಕರ್ಕೊಂಡು ಹೋಗೋ ಅಂಥದ್ದು ಕೃಷ್ಣ ಆದಮೇಲೆ, ಬುದ್ಧ ಆದಮೇಲೆ ಇವಾಗ ಮತ್ತೆ ರಾಮಕೃಷ್ಣ ಯುಗನೇ ಆರಂಭವಾಗಿದೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಜೀವನದಲ್ಲಿ ಏನೇನು ಬರುತ್ತೋ, ಸುಖವಾಗಲಿ ದುಃಖವಾಗಲಿ ಏನು ಬಂದ್ರೂ ಅದು ಭಗವಂತನ ಕಡೆ ಕರ್ಕೊಂಡು ಹೋಗೋ ಹಂಗೆ ನಾವು ಮಾಡ್ಕೋಬೇಕು. ನಾವು ಮಠದ ಕಾಂಟ್ಯಾಕ್ಟ್ ಬಂದಿದ್ದ ದಿವಸದಿಂದ ನಮಗೆ ಸೀನಿಯರ್ ಸ್ವಾಮಿಗಳು ಹೇಳಿದ್ದು, ಮಗು ನೋಡು, ಜೀವನದಲ್ಲಿ ಯಾವುದು ಅವಾಯ್ಡ್ ಮಾಡೋಕ್ಕಾಗಲ್ಲ, ಸುಖ ದುಃಖಗಳು ಅವಾಯ್ಡ್ ಮಾಡೋಕ್ಕಾಗಲ್ಲ. ಕರ್ಮಾನುಸಾರ ಮನುಷ್ಯ ಜೀವನ ಬಂದಿದೆ, ಅದಕ್ಕೊಂದು ಗುರಿ ಇದೆ. ಸುಖ ದುಃಖಗಳನ್ನು ನಾನು ದುಃಖವನ್ನು ನನಗೆ ಬೇಡ, ಸುಖವನ್ನು ಅನುಭವಿಸಿ ನಾನು ಇರ್ತೀನಿ ಅಂತ ಅನ್ಕೋಬೇಡ. ಸುಖ ದುಃಖಗಳು ಸಮಾನವಾಗಿ ದೃಷ್ಟಿ ನೋಡ್ಕೊ. ಅವೆರಡೂ ಮಹಾಶಕ್ತಿಗಳು. ದುಃಖನೂ ಒಂದು ಎಷ್ಟು ಅಲ್ಲಾಡಿಸ್ಬಿಡುತ್ತೆ ಮನುಷ್ಯನ, ಸುಖನೂ ಹೇಗೆ ಅಲ್ಲಾಡಿಸ್ಬಿಡುತ್ತೆ. ಅವೆರಡನ್ನು ಏನು ಬಂದ್ರೂ ಜೀವನದಲ್ಲಿ ಮೃತ್ಯುವೇ ಬರಲಿ, ಕಷ್ಟಗಳು ಬರಲಿ, ಮಾನಗಳು ಬರಲಿ, ಅದನ್ನು ಭಗವಂತನ ಕಡೆ ಹೋಗೋಕ್ಕೆ ಆ ಶಕ್ತಿಯನ್ನು ತೀರಿಸ್ಕೊ. ಇದೊಂದು ನಮಗೆ ಜೀವನದಲ್ಲಿ ಒಂದು ಒಳ್ಳೆಯ ಆಧಾರ. ಯಾರನ್ನೇ ಅಪಮಾನ ಮಾಡ್ತು ಅಂದರೆ ಆಗಿದ ತಕ್ಷಣ ಹೋಗೋ ಶ್ರೈನ್ ಹತ್ರ, ರಾಮಕೃಷ್ಣ ಓಡೋದಂಗೆ. ನರೇಂದ್ರ ಬಂದು ಹೇಳ್ತಾನೆ, ನಿಮ್ಮದೆಲ್ಲ ದರ್ಶನಗಳು ಅದು ಇದೆಲ್ಲ ಒಂದು ಭ್ರಮೆ ಮಾತ್ರ ಅಂತ. ಅವ್ರು ಏನೂ ಮಾತಾಡಲ್ಲ, ಎದ್ದುಬಿಟ್ಟು ಸೀದಾ ತಾಯಿ ಹತ್ರ ಹೋಗ್ತಾರೆ. ಅಮ್ಮ, ನನಗೆ ಮೋಸ ಮಾಡಿದ್ಯಾ ನೀನು ಅಂತ. ಮತ್ತೆ ಅಮ್ಮ ದರ್ಶನ ಕೊಟ್ಟು ಸಮಾಧಾನ ಮಾಡ್ತಾರೆ. ಮಗು, ಅವನಿಗೆ ಗೊತ್ತಿಲ್ಲ, ಅವನಿಗೆ ಅರ್ಥ ಆಗ್ತಾ ಇಲ್ಲ, ಒಂದು ದಿವಸ ಅರ್ಥ ಮಾಡ್ಕೋತಾನೆ. ಪ್ರತಿಯೊಂದಕ್ಕೂ ಭಗವಂತನ ಹತ್ರ ಓಡೋ ಅಂಥ ಒಂದು ಸ್ವಭಾವವನ್ನು ನಾವು ಬೆಳೆಸ್ಕೋಬೇಕು. ಸುಖ ಬರಲಿ, ಭಗವಂತನಿಗೆ ಥ್ಯಾಂಕ್ಸ್ ಹೇಳ್ತಾ ಅಲ್ಲಿ ಓಡೋಗೋದು. ಒಳ್ಳೆ ಪರಿಸ್ಥಿತಿಗಳು ಬರಲಿ, ಕೆಟ್ಟ ಪರಿಸ್ಥಿತಿಗಳೇ ಬರಲಿ, ಎಂಥ ಪರಿಸ್ಥಿತಿನೂ ಬಂದ್ರೂ ಅದೊಂದು ಶಕ್ತಿ ಆ ಶಕ್ತಿಯನ್ನು ಹೇಗೆ ಭಗವಂತನ ಕಡೆ ಹೋಗಲಿ. ಯಾಕಂದರೆ ಜೀವನದ ಟೈಮ್ ಭಾಳ ಕಡಿಮೆ, ನಮ್ಗೆ ಗೊತ್ತೇ ಆಗಲ್ಲ. ಶಂಕರಾಚಾರ್ಯ ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ ಹೇಳ್ತಾರೆ ನೋಡಿ. ಎಲ್ಲ ಹೇಗೆ ಜೀವನ ಆ ಕಡೆ ನೋಡೋಷ್ಟು ಜೀವನ ಹೊರಟೋಗ್ಬಿಡುತ್ತೆ. ಅಷ್ಟರಲ್ಲಿ ನಾವು ಏನು ಪ್ರಾಪ್ತಿ ಮಾಡ್ಕೊಂಡು ಹೋಗಬೇಕು. ಇದಕ್ಕೆ ಟೈಮ್ ಕೊಡೋಕ್ಕೆ ಈ ಜಗತ್ ಜೊತೆಗೆ ಎಲ್ಲಿ ಹೋರಾಡೋದು. ವಿ ಗೋ ಆನ್ ಫೈಟಿಂಗ್ ವಿತ್ ದಿಸ್. ಇಟ್ ಇಸ್ ಶ್ಯಾಡೋ ಫೈಟಿಂಗ್. ಶ್ಯಾಡೋ ವಿಲ್ ನೆವರ್ ಗೆಟ್ ಟೈರ್ಡ್. ಈ ಜಗತ್ತು ಜೊತೆ ಹೋರಾಡೋದು. ಆಮೇಲೆ ಇನ್ನೊಂದು ನಮ್ಮ ಸೀನಿಯರ್ ಸ್ವಾಮೀಸ್ ಎಲ್ಲ ಹೇಳಿದ್ದು, ಕರ್ಮ ಬಿಡೋಂಗಿಲ್ಲ ಮಗು. ಯು ಕೆನಾಟ್ ಅವಾಯ್ಡ್ ವರ್ಕ್. ನೀನು ಎಲ್ಲೇ ಇರು, ಹೇಗೇ ಇರು, ಕರ್ಮ ಮಾಡ್ತಾನೇ ಇರಬೇಕಾಗತ್ತೆ.
ಆಮೇಲೆ ಪ್ರತಿಯೊಬ್ಬರು ಸ್ವಾಮಿಗಳ ಜೀವನವನ್ನು ನೋಡಿದ್ದೀವಿ. ಕೊನೆಯ ದಿನದವರೆಗೂ ಯತೀಶ್ವರಾನಂದರಾಗಲಿ ಎಲ್ಲ ಸ್ವಾಮಿಗಳು, ತಪಸ್ಯಾನಂದಜಿ ಮಹಾರಾಜ್ ಜೊತೆಗಿದ್ದೆ ಕೊನೆಯ ದಿವಸವರೆಗೂ ಕೂತ್ಕೊಂಡು ಬರೀತಾ ಇದ್ದಾರೆ. ವಿವೇಕಾನಂದರು ಮಧ್ಯಾಹ್ನ ಕ್ಲಾಸ್ ತೊಗೋತಾರೆ, ಸಂಜೆ ಶರೀರ ಬಿಡ್ತಾರೆ. ಈ ಕರ್ತವ್ಯವನ್ನು, ಕಾರ್ಯವನ್ನು, ಕೆಲಸವನ್ನು ಬಿಡೋಕ್ಕಾಗಲ್ಲ. ಯು ಕೆನಾಟ್ ಅವಾಯ್ಡ್ ವರ್ಕ್, ಯು ಹ್ಯಾವ್ ಟು ವರ್ಕ್ ವೇರ್ ಎವರ್ ಯು ಆರ್, ಬಟ್ ಸಿ ದಟ್ ಆಲ್ ವರ್ಕ್ ಈಸ್ ಆಫರ್ಡ್ ಎಟ್ ದ ಫೀಟ್ ಆಫ್ ಗಾಡ್ ಆ್ಯಸ್ ಎನ್ ಆಫರಿಂಗ್. ಏನೇನು ಮಾಡ್ತೀಯೋ ಎಲ್ಲ ಭಗವಂತನ ಚರಣಗೆ ಅರ್ಪಿಸ್ತಾ ಹೋಗು. ನೀನು ನಡೀತಾ ಇದೆಯಾ ರಸ್ತೆಯಲ್ಲಿ, ಒಂದೊಂದು ಹೆಜ್ಜೆನೂ ಭಗವಂತನ ಚರಣಕ್ಕೆ ಅರ್ಪಿತವಾಗ್ತಾ ಇರಲಿ. ಅಂದರೆ ಡೆವಲಪ್ ದಿ ಗಾಡ್ ಕಾನ್ಷಿಯಸ್ ಸ್ಟೇಟ್. ಯಾವಾಗ ನಿಮ್ಮ ಜೀವನದಲ್ಲಿ, ಯಾಕಂದರೆ ಬೆಳಿಗ್ಗೆ 1 ಗಂಟೆ ಸಂಜೆ 1 ಗಂಟೆ ನಾವು ಕೂತ್ಕೊಂಡ್ರೆ ಧ್ಯಾನ ಜಪಗಳಿಗೆ 2 ಗಂಟೆ ಎಷ್ಟು ಸಮಯ ಅದರಲ್ಲಿ ತೆಗೆದಂಗೆ ಕಾಣುತ್ತೆ. 1 ಗಂಟೆ ಕೂತಿದ್ದೀನಿ ಅಂತ. ಆದರೆ 24 ಗಂಟೆಗೆ 2 ಗಂಟೆ ಹೋದರೆ 22 ಗಂಟೆ ಜಗತ್ತಲ್ಲಿ ಕಳೀತಾ ಇದ್ದೀವಿ. 22 ಗಂಟೆಯಲ್ಲಿ ಮಾಡಿದ್ದು 2 ಗಂಟೆಯಲ್ಲಿ ಕಳಿಯೋಕ್ಕಾಗತ್ತಾ? ಸುತ್ತಾ ಇದ್ದೀವಿ ಕರ್ಮವನ್ನು. ಸೊ ನಮ್ಮ ಜೀವನವೇ ಒಂದು ಯಜ್ಞವಾಗೋವರೆಗೂ ವಿ ಹ್ಯಾವ್ ಟು ಕನ್ವರ್ಟ್ ಹೋಲ್ ಆಫ್ ಅವರ್ ಲೈಫ್ ಇಂಟು ಸಾಧನ. ವಾಟ್ ಎವರ್ ಯು ಡೂ, ಮನೇಲಿ ಅಡುಗೆ ಮಾಡಿ ಬಡಿಸ್ತಾ ಇದ್ದೀವಿ, ಆಫೀಸ್ಗೆ ಹೋಗಿ ಕೆಲಸ ಮಾಡಿಬಿಟ್ಟು ಅರ್ನಿಂಗ್ ತೊಗೊಂಬರ್ತಾ ಇದ್ದೀವಿ, ಬಿಸ್ನೆಸ್ಸಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಇದ್ದೀವಿ. ಎವ್ರಿಥಿಂಗ್ ಮಸ್ಟ್ ಬಿಕಮ್ ಎ ವರ್ಷಿಪ್ ಅನ್ ಟು ಗಾಡ್. ಪ್ರತಿಯೊಂದೂ ಯಜ್ಞ ಭಾವ. ವಾಟ್ ಎವರ್ ಈಸ್ ಡನ್ ವಿತ್ ದಿ ಐಡಿಯಾ ಆಫ್ ಸ್ಯಾಕ್ರಿಫೈಸ್, ತ್ಯಾಗ ಸಮರ್ಪಣೆಯ ಭಾವನೆಯನ್ನು ಇಟ್ಕೊಂಡು ಭಗವಂತನ ಚರಣಗೆ ಅರ್ಪಿಸಿ ಮಾಡಿ ಏನೇನು ಮಾಡ್ತೀವೋ ಎಲ್ಲ. ಆಮೇಲೆ ಕೆಲವು ಸ್ವಾಮಿಗಳು ನಮಗೆ ಒಂದು ಡೈರೆಕ್ಷನ್ ಕೊಟ್ಟರು, ಭಗವಂತನ ಮರಿಬೇಡ, ಎಲ್ಲ ಕೆಲಸಗಳನ್ನ ಮಾಡ್ತಾಯಿರು, ನಿರಂತರ ಸ್ಮರಣೆಯಲ್ಲೂ ಇರು. ಮೀನ್ಸ್ ನಿನ್ನ ಮನಸ್ಸನ್ನು ಭಗವಂತನಲ್ಲಿ ಇಡು. ಯತೀಶ್ವರಾನಂದರು ಒಂದು ಮೆಥಡ್ ಹೇಳಿಕೊಟ್ರು. ಡಿವೈಡ್ ಯುವರ್ ಹೋಲ್ ಎಕ್ಸಿಸ್ಟೆನ್ಸ್ ಇಂಟು 3 ಪಾರ್ಟ್ಸ್: ಬಾಡಿಲಿ ಎಕ್ಸಿಸ್ಟೆನ್ಸ್, ಮೆಂಟಲ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಯುವರ್ ಹಾರ್ಟ್. ಶರೀರ ಜಗತ್ತಲ್ಲಿ ಕೆಲಸ ಮಾಡ್ತಾ ಇರಲಿ, ಮನಸ್ಸು ಭಗವಂತನ ಸ್ಮರಣೆ ಮಾಡ್ತಾ ಇರಲಿ, ಹೃದಯದಿಂದ ಭಗವಂತನ ಪ್ರೀತಿಸ್ತಾ ಇರು. ಫೀಲ್ ದಿ ಲಿವಿಂಗ್ ಪ್ರೆಸೆನ್ಸ್ ಆಫ್ ಗಾಡ್ ಆ್ಯಂಡ್ ಕೀಪ್ ಲವಿಂಗ್ ಗಾಡ್. ಟೈಮ್ ಆಯಿತಾ? ಸೊ ಕೀಪ್ ಲವಿಂಗ್ ಗಾಡ್ ಥ್ರೂ ದಿ ಹಾರ್ಟ್. ವೆನ್ ಕೈಯಿಂದ ಶರೀರದಿಂದ ಕೆಲಸ ಮಾಡ್ತಾ ಇರಬೇಕಾದ್ರೆ, ವೆನ್ ಯು ಆರ್ ವರ್ಕಿಂಗ್ ವಿತ್ ಬಾಡಿ, ಗಿವ್ ಯುವರ್ ಮೈಂಡ್ ಟು ಗಾಡ್. ಭಗವಂತನಿಗೆ ಮನಸ್ಸು ಕೊಟ್ಬಿಡು. ಕೆಲಸ ಮಾಡ್ತಾ ಇರಲಿ, ಗುಡಿಸ್ತಾ ಇರಲಿ, ಅಡುಗೆ ಮಾಡ್ತಾ ಇರಲಿ, ಕೆಲಸ ಮನಸ್ಸನ್ನು ಭಗವಂತನ ಕೊಟ್ಬಿಡು. ಮನಸ್ಸಿಂದನೂ ಕೆಲಸ ಮಾಡ್ತಾಯಿದ್ದೀನಿ, ಕಂಪ್ಯೂಟರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಮನಸ್ಸಿಂದ ಕೆಲಸ ಮಾಡ್ತಾರೆ. ಹೃದಯವನ್ನು ಭಗವಂತನ ಕೊಡು ಅಂತ ಹೇಳ್ತಾರೆ. ಆ ಹೃದಯವನ್ನು ಭಗವಂತನ ಕೊಡೋದಂದ್ರೆ ಏನು? ಒಂದು ಯಾರಿಗಾನೆ ನಾನು ಪ್ರೀತಿಸೋಕ್ಕೆ ಶುರು ಮಾಡಿದ್ರೆ, ನನ್ನ ಹೃದಯವನ್ನು ಕೊಟ್ಬಿಟ್ರೆ ಯಾರೇ ನನ್ನ ಹೃದಯವನ್ನು ತೊಗೊಂಡ್ಬಿಟ್ರೆ ನನ್ನ ಪ್ರೀತಿಸಿ, ನನ್ನ ಸ್ಥಿತಿ ಏನಿರ್ಬೋದು? ರಾತ್ರಿ ಬೆಳಿಗ್ಗೆ ಒಂದೇ ಚಿಂತೆ ಭಗವಂತಂದು. ದಿಸ್ ಈಸ್ ಕಾಲ್ಡ್ ಗಾಡ್ ಕಾನ್ಷಿಯಸ್ ಸ್ಟೇಟ್. ವಿ ಹ್ಯಾವ್ ಟು ಬಿಕಮ್ ಸ್ಲೋಲಿ. ದಟ್ ಡಿವೈನ್ ಅವೇರ್ನೆಸ್ ಮಸ್ಟ್ ಕಾನ್ಸ್ಟೆಂಟ್ಲಿ ಬಿ ಶೈನಿಂಗ್ ಇನ್ ಅವರ್ ಬ್ರೈನ್. ಮನಸ್ಸಲ್ಲಿ ಅದು ಯಾವಾಗಲೂ ನಿರಂತರವಾಗಿ ಅದು ಬರ್ತಾ ಇರಬೇಕು, ಭಗವತ್ ಸ್ಮರಣೆ. ಆವಾಗಲೇ ನಾವು ಈ ಒಂದೊಂದು ಕ್ಷಣವೂ ನಾನು ಭಗವಂತನ ಹತ್ರ ಹೆಜ್ಜೆ ಇಟ್ಕೊಂಡು ನಡೀತಾ ಇದ್ದೀನಿ. ಕನಕದಾಸರ ಜೀವನದಲ್ಲಿ ನೋಡ್ತೀವಿ ನಾವು ಹೇಗೆ ಅವನ ಕೊನೆಯ ದಿನಗಳು ಕೂಡ ಆ ಭಗವಂತ ಬಾಯಿ ತೆಗಿತಾನೆ, ಅವನು ನಡ್ಕೊಂಡು ಹೋಗ್ತಾ ಇದ್ದಾನೆ. ಕಾಲ ರೂಪದಿಂದ ಆ ಶರೀರವನ್ನು ನುಂಗ್ಬಿಡ್ತಾನೆ ಭಗವಂತ. ಸೊ ನಾವು ವಿ ಹ್ಯಾವ್ ಟು ಕನ್ವರ್ಟ್ ಅವರ್ ಹೋಲ್ ಲೈಫ್ ಇಂಟು ಎ ಯಜ್ಞ. ನಾವೇನು ಮಾಡಿದ್ರು ಭಗವಂತನಿಗೆ ಸಮರ್ಪಣೆ. ಅದೇ ಥರ ಈ ಕೊರೋನಾ ಇದು ಇನ್ ಎ ಇಂಪಾರ್ಟೆಂಟ್ ಸಿಚುಯೇಷನ್ ಇನ್ ದಿ ವರ್ಲ್ಡ್.
ಸಾರಿ ವಿಶ್ವವನ್ನು ಅಲ್ಲಾಡಿಸ್ಬಿಟ್ಟಿದೆ. ಆಮೇಲೆ ಸಾರಿ ವಿಶ್ವದ ಪ್ರತಿಯೊಂದು ಮಾನವನ ಮನಸ್ಸಿನಲ್ಲೂ ಒಂದು ಬೃಹತ್ ಪರಿಣಾಮ ಬಂದಿದೆ. ಜೀವನ ಎಷ್ಟು ಪರಿವರ್ತನೆ ಆಗುತ್ತೆ ಅಂತ ಗೊತ್ತಿಲ್ಲ, ಆದರೆ ಎಲ್ಲರ ಹೃದಯದಲ್ಲಿ ಇವಾಗ ಒಂದು ಜಾಗ ಓಪನ್ ಮಾಡಿಟ್ಟಿದೆ ಪ್ರಕೃತಿ. ಅದರೊಳಗಡೆ ನಾವು ಇವಾಗ ಭಾರತೀಯ ಸಂಸ್ಕೃತಿಯನ್ನಿಟ್ಟರೆ, ಭಾರತದ ಆ ದೀಪವನ್ನು ಪ್ರತಿಯೊಂದು ಹೃದಯದಲ್ಲಿಟ್ಟರೆ ಅವರ ಜೀವನ ಸಾರ್ಥಕವಾಗತ್ತೆ. ಆ ಸಾಫಲ್ಯತೆ ಏನು ಪಡಿಬೇಕಿತ್ತು, ಫುಲ್ಫಿಲ್ಮೆಂಟ್ ಆಫ್ ಲೈಫ್, ಅಲ್ಟಿಮೇಟ್ ಎವ್ರಿ ಜೀವ ಎವ್ರಿ ಹ್ಯೂಮನ್ ವಿಲ್ ಅಟೈನ್ ಇಟ್, ಪ್ರೊವೈಡೆಡ್ ದಿಸ್ ಈಸ್ ದ ಟೈಮ್ ದಟ್ ಹ್ಯಾಸ್ ಕಮ್ ಬೈ ನೇಚರ್ ಹ್ಯಾಸ್ ಪ್ರೊವೈಡೆಡ್. ವಿವೇಕಾನಂದ ನೋಡಿ, ಇವತ್ತು ನ್ಯೂಸ್ ಕೇಳಿದೆ, ಯಾರೋ ಬಂದು ಹೇಳಿದ್ರು ಆಶ್ರಮದಲ್ಲಿ ಟಿ ವಿ ನ್ಯೂಸ್ ಪೇಪರ್ ಇಲ್ಲ, ಯಾರನ್ನೇ ಬಂದು ಹೇಳಿದಾಗ ನ್ಯೂಸ್ ಗೊತ್ತಾಗತ್ತೆ. ಇನ್ನು ಅಮೇರಿಕಾದಲ್ಲಿ ಪ್ರತಿ ಗಂಟೆಗೆ 100 ಜನ ಸಾಯ್ತಾ ಇದ್ದಾರಂತೆ. ವಾಟ್ ಎ ಗ್ರೇಟ್, ಒನ್ ಆಫ್ ದಿ ಸೂಪರ್ ಪವರ್ಸ್. ಯಾವ ಥರ ಇತ್ತು, ಏನಾಗ್ಬಿಡ್ತು ನೋಡಿ ಒಂದೇ ಒಂದು ಕೆಲವು ತಿಂಗಳುಗಳಲ್ಲಿ ಎಂಥ ಒಂದು ಪರಿಸ್ಥಿತಿ. ಅದು ಸ್ಲೋಲಿ ಇಟ್ ಈಸ್ ಶಿಫ್ಟಿಂಗ್ ಬ್ಯಾಕ್. ವಿ ಆರ್ ಗೋಯಿಂಗ್ ಬ್ಯಾಕ್ವರ್ಡ್ ಟುವರ್ಡ್ಸ್ ದಿ ಫುಲ್ಫಿಲ್ಮೆಂಟ್ ಆಫ್. ನೋಡಿ ಇವಾಗ ನಮ್ಮ ಭಾರತೀಯ ಸಂಸ್ಕೃತಿ ಅಂದರೆ ಏನು, ಅದು ಸಂಪೂರ್ಣವಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಆ ಸನಾತನ ಧರ್ಮ, ದ ಹೋಲ್ ಕಲ್ಚರ್ ಈಸ್ ಸ್ಟ್ಯಾಂಡಿಂಗ್ ಆನ್ ರಿಯಲೈಸೇಷನ್ ಆಫ್ ಗಾಡ್. ಭಗವತ್ ಪ್ರಾಪ್ತಿಯಿಂದ ಆರಂಭವಾಗಿದೆ, ಭಗವತ್ ಪ್ರಾಪ್ತಿಯ ಮಾರ್ಗದಲ್ಲಿ ನಡೀತಾ ಇದೆ. ನಾವು ಆಧ್ಯಾತ್ಮಿಕ ಹೆಜ್ಜೆಗಳನ್ನು ಇಟ್ಕೊಂಡು ಜೀವನವನ್ನು ನಡೆಸ್ಕೊಂಡು ಮತ್ತೆ ಅದಕ್ಕೆ ಪ್ರಾಪ್ತಿಗೆ ಹೋಗ್ತಾ ಇದ್ದೀವಿ. ಅದು ಭಾರತೀಯ ಸಂಸ್ಕೃತಿ. ಸಿವಿಲೈಸೇಷನ್, ನಾಗರಿಕತೆ ಮತ್ತು ಸಂಸ್ಕೃತಿಯಲ್ಲಿ ಡಿಫರೆನ್ಸ್ ಇದೆ. ನಮ್ಮ ಜೀವನ ಹೇಗೆ ಸುಂದರವಾಗಿ ಮಾಡಿಕೊಳ್ಳಿ, ಎಲ್ಲ ಬೆನಿಫಿಟ್ಸ್ ಎಲ್ಲ ನೇಚರ್ ತಗೊಳ್ಳೋಣ. ಟು ಲಿವ್ ದ ಕಂಡೀಷನ್ಸ್, ಮೆಟೀರಿಯಲ್ ಕಂಡೀಷನ್ ಈಸ್ ಸಿವಿಲೈಸೇಷನ್. ಕಲ್ಚರ್ ಈಸ್ ಹೌ ಎಲಿವೇಟೆಡ್ ಯುವರ್ ಕಾನ್ಷಿಯಸ್ನೆಸ್ ಈಸ್. ನೀವು ಎಷ್ಟು ಉಚ್ಚ ಸ್ಥಿತಿಯಲ್ಲಿ ಥಿಂಕ್ ಮಾಡ್ತಾ ಇದ್ದೀರಿ, ಅದು ನಿಮ್ಮ ಕಲ್ಚರು. ಅನಂತ ಭಗವಂತನ ಕಡೆ, ಶಾಶ್ವತ ಪದದ ಕಡೆ ಹೋಗ್ತಾ ಇದ್ದೀವಿ ನಾವು. ವಿ ಆರ್ ಗೋಯಿಂಗ್ ಟುವರ್ಡ್ ಎಟರ್ನಲ್ ಬ್ಲಿಸ್, ಎಟರ್ನಲ್ ಲೈಫ್, ಎಟರ್ನಲ್ ಲವ್, ಎಟರ್ನಲ್ ಎವ್ರಿಥಿಂಗ್. ಆ ಶಾಶ್ವತದ ಕಡೆ ಹೋಗ್ತಾ ಇದ್ದೀವಿ. ಇದು ಅಕ್ಷಯ ತೃತೀಯ. ನೋಡಿ, ಅಕ್ಷಯ ಎಲ್ಲ whole Indian culture is based on that one reality. Yes, time is coming to an end. ಮತ್ತೆ ಮೀಟ್ ಮಾಡ್ತಾ ಇರೋಣ ಭಗವಂತನ ಕೃಪೆಯಿಂದ. ಎಲ್ಲರೂ ಈ ವಿಶ್ವಶಾಂತಿಗಾಗಿ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರಿ. ಈ ಎಲ್ಲರೂ ಮನಸ್ಸು, ಎಲ್ಲರೂ ಜೀವನ ಪರಿವರ್ತನೆ ಆಗಿ ಎಲ್ಲರೂ ಅಮ್ಮ ಅಂತ ಕರೆದ್ರೆ ಇಮ್ಮಿಡಿಯೇಟ್ಲಿ ಸಬ್ಸೈಡ್ ಆಗ್ಬಿಡುತ್ತೆ. ಏನೋ ಒಂದು ಮಾರ್ಗ ಬಂದ್ಬಿಡುತ್ತೆ. ಅದು ಕೊರೋನಾ ಎಲ್ಲ ಶಾಂತವಾಗಿಬಿಡುತ್ತೆ. ಯಾಕಂದರೆ ಅದರ ಪರ್ಪಸ್ ವಾಸ್ ಓನ್ಲಿ ಟು ಓಪನ್ ದಿ ಹಾರ್ಟ್ಸ್ ಆಫ್ ಮ್ಯಾನ್, ಟು ಓಪನ್ ಇಟ್ ಟು ದಿ ರಿಯಾಲಿಟೀಸ್ ಆಫ್ ಲೈಫ್ ಆ್ಯಂಡ್ ರಿಯಾಲಿಟೀಸ್ ಆಫ್ ದಿ ಎಕ್ಸಿಸ್ಟೆನ್ಸ್. ಅದು ಆಗ್ತಾ ಇದೆ. ನಮ್ಮ ಕರ್ತವ್ಯವನ್ನು ರಾಮಕೃಷ್ಣರ ಆ ಭಾವಧಾರೆ ಎಲ್ಲ ವಿಶ್ವಕ್ಕೆ ಸೇರಬೇಕು. ದಿಸ್ ಈಸ್ ದ ಟೈಮ್, ದಿಸ್ ಈಸ್ ದಿ ಕಂಡೀಷನ್ ಬ್ರಾಟ್, ಆ್ಯಂಡ್ ವಿ ವಿಲ್ ಲಿವ್ ದಟ್ ಲೈಫ್ and give to others also. ಎಲ್ಲರಿಗೂ ನಮಸ್ಕಾರ. ಓಂ ತಚ್ಛಯೋರಾವೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಂಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.